ಗೋಮಾಂಸ ಸಾಗಾಣಿಕೆಗೆ ಖತರ್ನಾಕ್ ಪ್ಲಾನ್. ಮಂಚೇನಹಳ್ಳಿ ಬಳಿ 8 ಟನ್ ಗೋಮಾಂಸ ವಶಪಡಿಸಿಕೊಂಡ ಸೇನ್ ಪೊಲೀಸರು. ಜೋಳದ ಬೆನ್ನಿನ ಮೂಟೆ ಹಾಗೂ ಟೊಮೆಟೊ ಬಾಕ್ಸ್ಗಳನ್ನು ಅಡ್ಡ ಇಟ್ಟು ಅಕ್ರಮವಾಗಿ ಸಾಗಿಸುತ್ತಿದ್ದ 16 ಲಕ್ಷ ಮೌಲ್ಯದ 8 ಟನ್ ಗೋಮಾಂಸವನ್ನು ಸೇನ್ ಪೊಲೀಸರು ವಶಪಡಿಸಿಕೊಂಡಿರುವ ಘಟನೆ ಮಂಚೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಮಿನಕನಗುರ್ಕಿ ಗ್ರಾಮದ ಬಳಿ ನಡೆದಿದೆ. ಆಂಧ್ರ ಪ್ರದೇಶದ ಇಂದೂಪುರದಿಂದ ಬೆಂಗಳೂರಿನ ಶಿವಾಜಿನಗರಕ್ಕೆ ರವಾನೆಯಾಗುತ್ತಿದ್ದ ಗೋಮಾಂಸದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಚಿಕ್ಕಬಳ್ಳಾಪುರ ಸೇನ್ ಪೊಲೀಸರು ಸುಮಾರು 16ಕ್ಕೂ ಅಧಿಕ ಮೌಲ್ಯದ 8 ಟನ್ ಗೋಮಾಂಸವನ್ನು ತುಂಬಿದ 3 ವಾಹನಗಳನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಎಸ್ಪಿ ಕುಶಾಲ್ ಚೌಕ್ಸಿ ಮಾಹಿತಿ ನೀಡಿದ್ದಾರೆ. ಅಕ್ರಮ ಗೋಮಾಂಸ 3 ಬುಲೆರೋ ವಾಹನಗಳಲ್ಲಿ ಹಿಡಿದು 4 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಗಳನ್ನು ಇಂದೂಪುರ ಮೂಲದ ಆರಿಫ್, ಅಸೀಂ ಪಾಷಾ, ಶಿವಾಜಿನಗರದ ಮೂಲದ ರನ್ ಮತ್ತು ನೂರುಲ್ಲಾ ಶರೀಫ್ ಎಂದು ತಿಳಿದು ಬಂದಿದೆ. ಇನ್ನು ಬಂಧಿತರನ್ನು ವಿಚಾರಣೆ ನಡೆಸಿದ ವೇಳೆ ಶಿವಾಜಿನಗರಕ್ಕೆ ರವಾನಿಸುತ್ತಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸೇನ್ ಡಿವೈಎಸ್ಪಿ ರವಿಕುಮಾರ್, ಸೇನ್ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್, ಸೇನ್ ಪಿಎಸ್ಐ ಸರಸ್ವತಮ್ಮ, ಸೇನ್ ಸಿಬ್ಬಂದಿಗಳ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿತ್ತು. ವರದಿ ಪದ್ಮಾವತಿ, ಮಂಚೇನಹಳ್ಳಿ. ಇಲ್ಲ ಆ ಕಡೆ आप